ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ರೈತರು ಸಂಘಟಿತರಾಗಿ ಸರ್ಕಾರದ ವಿರುದ್ಧ ಬಾರಿಕೋಲು ಬೀಸಬೇಕಿದೆ. ಹೋರಾಟಗಾರ ಸಿ. ವಿರೂಪಾಕ್ಷಪ್ಪ ಕರೆ. ಕೂಡ್ಲಿಗಿ, ವಿಜಯನಗರ ರೈತ ದೇಶದ ಬೆನ್ನೆಲುಬು ಎಂದು ಕೇವಲ ಮಾತಿನಲ್ಲಿ ಹೇಳಲಾಗುತ್ತಿದೆ. ಆದರೆ ಅನ್ನದಾತನ ಬೆವರಿಗೆ ಯೋಗ್ಯ ಬೆಲೆ ನೀಡದ ಸರ್ಕಾರಗಳ ವಿರುದ್ಧ ರೈತರು ಸಂಘಟಿತರಾಗಿ ಹೋರಾಟದ ಮೂಲಕ ಬಾರಿಕೋಲು ಬೀಸಬೇಕಾದ ಕಾಲ ಬಂದಿದೆ ಎಂದು ಹಿರಿಯ ಹೋರಾಟಗಾರ ಹಾಗೂ ವಕೀಲ ಸಿ. ವಿರೂಪಾಕ್ಷಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವ್ಯವಸಾಯ ಅಂದ್ರೆ ನೀನ್ ಸಾಯ, ನಿಮ್ಮ ಮಕ್ಕಳು ಸಾಯ, ನಿಮ್ಮ ಮನೆ ಹೆಣ್ಮಕ್ಳು ಸಾಯ ಅಂತ ನಾನು ಸಾಯ ಅಂತ ಎಲ್ಲರೂ ಸಾಯ, ಎಲ್ಲರೂ ಸಾಯ್ಬೇಕಂತ. ವ್ಯವಸಾಯ ಅಂದ್ರೆ ನೀನು ಸಾಯ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಏನು ಹೇಳ್ತಾರೆ? ಈ ದೇಶದ ರೈತರು ಬೆನ್ನೆಲುಬು. ಇವತ್ತು ಕೃಷಿ ಇಲಾಖೆ ನಮ್ಮೂರಾಗ ಕೂಡ್ಲಿಗೆ ಕೃಷಿ ಇಲಾಖೆ ನೋಡಿದಲ್ಲ, ಕೃಷಿ ಇಲಾಖೆ ನೋಡಿದಲ್ಲ. ಆ ಕೃಷಿ ಇಲಾಖೆಗ ಎಲ್ಲ ಸೌಲಭ್ಯಗಳು ಬರ್ತವೆ. ಆದರೂ ಕೂಡ ನಮ್ಮ ರೈತರು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಯಾಕೆ ವಂಚಿತರಾಗ್ತಾರೆ? ಅವರಿಗೆ ಮಾಹಿತಿ ಕೊರತೆ ಇರೋದ್ರಿಂದ. ಅದಕ್ಕಾಗಿ ನಾವು ಈ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಸ್ಥಾಪನೆ ಆಗತ್ತೆ. 12ನೇ ತಾರೀಕು 4ನೇ. ಈ ಸ್ಥಾಪನೆ ಆಗಿ ಸುಮ್ಮನೆ ಬಿಡೋದಲ್ಲ, ಇಡೀ ಕೂಡ್ಲಿಗಿ ತಾಲೂಕು ಹಳ್ಳಿಗಳಲ್ಲಿ ಈ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ಹುಟ್ಟಿ ಹಾಕಬೇಕಾಗಿದೆ. ಇವತ್ತಿನಿಂದ ಚಾಲು ಮಾಡಬೇಕಾಗಿದೆ. ಅದು ನಿಮ್ದೆಲ್ಲ ಸಹಕಾರ ಬೇಕು. ನಾವು ನಿಮ್ಮಿಂದ ಇರ್ತೀವಿ, ನಿಮ್ದೆಲ್ಲ ಹಳ್ಳಿಗೆ ಸಹಕಾರ ಬೇಕು. ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘ ಅಂದರೆ ಇಡೀ ಕರ್ನಾಟಕ ಕೂಡ ತಿರುಗಿ ನೋಡಬೇಕು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಆ ರೀತಿ ಸಂಘಟನೆ ಬಲಪಡಿಸಬೇಕಾಗಿದೆ. ಇವತ್ತು ನಮ್ದೆಲ್ಲ ಲೀಡರ್ಗಳು ಬಂದರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ವಕೀಲರಾಗಿರ್ಬೋದು ಎಲ್ಲರೂ ಹೇಳ್ತಾರೆ. ಈಗ ನಮ್ಮ ವಕೀಲರವರು ಮಾತಾಡ್ತಾರೆ. ನಮ್ಮ ನಮ್ಮ ಎಲ್ಲ ಆತ್ಮೀಯ ರೈತ ಬಂಧುಗಳೇ ಹಾಗೂ ನಮ್ಮ ಸೋದರರಾದ ವಿಶ್ವೇಂದ್ರ, ರೈತ ಸಂಘ ಅಂದರೆ ನಾವೆಲ್ಲರೂ ಕೂಡ ರೈತ ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ರೈತ ಕುಟುಂಬದಲ್ಲಿ ಇವತ್ತು ಇಂದಿನ ಕಾಲದಲ್ಲಿ ಸುಮಾರು ಒಂದು 30 ವರ್ಷ 40 ವರ್ಷಗಳಲ್ಲಿ ಹಿಂದೆ ನೋಡಿದ್ರೆ ಎಲ್ಲರೂ ಕೃಷಿಯನ್ನು ನಂಬಿ ಬದುಕ್ತಕ್ಕಂಥ ಜನಗಳಿದ್ದೀವಿ. ಹಿಂದೆ ಒಂದು 30 ವರ್ಷದ ಕೆಳಗೆ ಪ್ರತಿಯೊಬ್ಬರಿಗೂ ಕೂಡ 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಜಮೀನು ನಮ್ಮ ಭಾಗದಲ್ಲಿ ತಾಲೂಕಿನಲ್ಲಿ ಒಂದು 20 ಎಕರೆ ಜಮೀನು ಅಂದರೆ ದೊಡ್ಡ ರೈತ. ಅವರ ಭಾಳ ಜಮೀನು ಐತಪ್ಪ, 20 ಎಕರೆ 30 ಎಕರೆ ಜಮೀನು. ಇಲ್ಲಿ 100 ಎಕರೆ ಹೊಂದಿರೋದು ಕಡಿಮೆ, ಯಾರೋ ಒಬ್ಬರು ಇಬ್ಬರು ತಾಲೂಕಿನಲ್ಲಿ ಕಾಣಬಹುದು. ನಾವು ಕೃಷಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದೀವಿ. ಈಗೇನಾಗಿದೆ? ಭೂಮಿ ಉಳುಮೆ ಮಾಡ್ತಾ ಇಲ್ವ? ನಾವು ಪ್ರಶ್ನೆ ಹಾಕ್ಕೊಬೇಕಾಗಿದೆ. ಭೂಮಿ ಉಳುಮೆ ಮಾಡಿ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇಲ್ವ? ಅಥವಾ ಉಳುಮೆ ಮಾಡಿ ಜೀವನ ನಡೆಸಕ್ಕೆ ಹೋದರೆ ಅದರಿಂದ ನಮ್ಮ ಜೀವನ ಸಾಕ್ತಾ ಇರೋದು? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಯಾಕೆ ಹೇಳ್ರಿ? ಯಾಕೆ ಕಾಡ್ತಾ ಇದ್ದಾವೆ? ಭೂಮಿಯನ್ನು ಬಿತ್ತಿ ಉಳುಮೆ ಮಾಡಿದರೆ ಅದಕ್ಕೆ ಹಾಕಿರ್ತಕ್ಕಂಥ ಬೀಜ, ಗೊಬ್ಬರ, ಕೂಲಿ ಇವನ್ನೆಲ್ಲ ಒಟ್ಟಾರೆ ಕೂಡಿಸಿ ಭಾಗ ಮಾಡಿದರೆ ನಮ್ಗೆ ಉಳಿತಕ್ಕಂಥದ್ದೇನು? ಇನ್ನು ಸಾಲನೇ ಜಾಸ್ತಿ. ನಮಗೆ ಸಾಲ ಉಳಿತಾನೆ. ಎಲ್ಲ ಒಂದು 10 ಎಕರೆ ಜಮೀನು ಬಿತ್ತು ಬೆಳಿ, 2 ಎಕರೆ ಜಮೀನು ಬಿತ್ತು ಬೆಳಿ, ಅದಕ್ಕೆಲ್ಲ ಬೀಜ, ಗೊಬ್ಬರ, ಕೂಲಿ ಎಲ್ಲ ಹಾಕಿದರೆ ಅದ್ರ ಬಂದಂಥ ಫೈಲನ್ನು ಮಾರಿ ಬಂದರೆ ಉಳಿತಕ್ಕಂಥದ್ದೇನು? ಸಾಲನೇ. ಸಾಲ ತಾನೆ. ಲಾಭ ಆಯ್ತಾ? ಲಾಭನೇನಾದರೂ ಕಾಣ್ತಾ ಇದೀವ? ಕೃಷಿಯಲ್ಲಿ ಇವತ್ತು ರೈತರಿಗೆ ಲಾಭಾಂಶ ಅಂತಕ್ಕಂಥದ್ದು ಇಲ್ದಂಗಾಗಿದೆ. ಕಾರಣ ಏನು? ಯಾಕೆ ನಮಗೆ ಉಳುಮೆ ಮಾಡಿ ಭೂಮಿಯಲ್ಲಿ ಲಾಭಾಂಶ ನಾವು ಕಾಣ್ತಾ ಇಲ್ಲ? ಇದಕ್ಕೆ ಕಾರಣ ಏನು?
70 ವರ್ಷದಿಂದ ಅವರು ಅದರಲ್ಲಿ ಬೆಳ್ಕೊಂಡು ಉಳುಮೆ ಮಾಡ್ಕೊಂಡು ಅವರು ಜೀವನ ಮಾಡ್ತಿದ್ರು. ಇಡೀ ವರ್ಷ ಇದ್ದಕ್ಕಿದ್ದಂಗೆ ತಹಸೀಲ್ದಾರು ಆಮೇಲೆ ಅವ್ರಿಗೆ ತಳವಾರ ಮತ್ತು ವಿಲೇಜಲ್ಲಿ ಕೊಟ್ಟರು. ಮತ್ತು ಎಮ್ಮನೆ ಇವೆಲ್ಲ ಮಾಡಬೇಡ್ರಿ, ನೀವು ಇದು ಸರ್ಕಾರ ಭೂಮಿ ಅಂತ ಕಲ್ಲು ಉಣಿದ್ರೆ ನಮಗೆ ಅಯ್ಯಮ್ಮ ಹೇಳಿದ್ರಿ ಹಿಂಗೆ ಬಿಡತ್ತಮ್ಮ ಹೆಂಗೆ ಮಾಡಲಿ ಅಂತ ಅರ್ಥ ಫೋನ್ ಮಾಡಿದ ನಾವೇನಂದ್ರಿ ಕಲ್ಲು ಬಿಸಾಕಿ ಕಿತ್ತು ಬಿಸಾಕಿ ನೀವು ಉಳುಮೆ ಮಾಡ್ಕೊಂಡು ತಿಂತಮ್ಮ ನೋಡೋಣ ಮುಂದೆ ಯಾರು ಬರ್ತಾರೋ ನೋಡೋಣ ಅಂತ್ರಿ ಅಂತ ಅದ ಮತ್ತೆ ಅವರು ಕಲ್ಲೆಲ್ಲ ಕಿತ್ತು ಅದನ್ನ ತೆಗೆದು ಬಿಸಾಕಿ ಉಳುಮೆ ಮಾಡ್ಕೊಂಡು ಈಗ ಮಾಡ್ತಿದ್ದಾರೆ. ಅದಕ್ಕೆ ಎಮ್ಮನ ಹೆಸರು ಲಾಭಕ್ಕ ತಂದೆ ಹೆಸರು ಬಂದತ್ರಿ ಪಣೆಯಲ್ಲಿ, ಅವರಪ್ಪನ ಹೆಸರು ಬಂದತ್ರಿ ದ್ಯಾಮಪ್ಪ ಅಂತೇಳಿ. ಸಾಗುವಳಿನೂ ಮಾಡ್ತಾರೆ. ಒಂದು 60-70 ವರ್ಷಕ್ಕೆ ಅವ್ರ ಅಪ್ಪ ಕಾರ್ಲಿಂತನೂ ಮಾಡ್ಕೊಂತ ಬಂದಾಳ ಅಯ್ಯಮ್ಮ. ಈಗ ಅಯ್ಯಮ್ಮನ ಹೆಸರು ಬರಬೇಕು, ಅದಕ್ಕೆ ಏನು ಮಾಡಬೇಕು? ಈಗ ಸರ್ಕಾರದವರೇ ನಮ್ಮ ಆನಂದರವರು ನಾಲ್ಕು ಮಾತಾಡಬೇಕು ಅಂತೇಳಿ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಅನುಸರಿಸುತ್ತಾ ಈ ದಿನ ಮೊದಲನೆಯದಾಗಿ ತಾಲೂಕು ಸಮಾವೇಶ ಆಗಿರ್ತದೆ. ನೀವು ಯಾವುದೇ ಕಾರಣದಿಂದ ನಮ್ಮೂರಲ್ಲಿ ಸಂಘ ಇಲ್ಲ, ರೈತ ಸಂಘ ಇಲ್ಲ, ರೈತರಿಲ್ಲ, ಈ ರೈತರು ನಮ್ಮ ಪರವಾಗಿ ಹೋರಾಟ ಮಾಡೋರು ಯಾರೂ ಇಲ್ಲ ಅಂತ ನೀವು ಮೇಲೆ ಯಾವುದೂ ಬೇಜಾರಾಗಕ್ಕೆ ಹೋಗಬೇಡಿ, ನಿರಾಶರಾಗಬೇಡಿ. ಇನ್ಮೇಲೆ ಎಲ್ಲರ ಹತ್ರ ನಮ್ಮ ಫೋನು ಇವರು ಕಾಮ್ರೇಡ್ಗಳು ಫೋನ್ ಇಟ್ಕೊಳ್ಳಿ. ಏನಾದರೂ ಸರ್ಕಾರ ಯಾವುದೇ ರೀತಿಯಿಂದ ಯಾವಾಗ ಯಾವ ಟೈಮ್ನಾಗ ಬರ್ತಾರೆ ಗೊತ್ತಿಲ್ಲ. ನೀವು ನಿಮ್ಮ ಅಪ್ಪರ ಕಾಲದಿಂದ ಅಜ್ಜರ ಕಾಲದಿಂದ ಭೂಮಿ ಸಾగు ಮಾಡ್ಕೊಂತ ಬಂದಿರ್ತೀರ. ಯಾವ ಟೈಮ್ನಾಗ ಅವರು ಲಂಚ್ ಹೊಡಿಬೋದು, ಇಲ್ಲ ರಾತ್ರಿನೇ ಬಂದು, ಇಲ್ಲ ಉದ್ಯೋಗ ಖಾತ್ರಿಲಿಂದ ಗಿಡ ಹಾಕ್ಸ್ಬೋದು, ಗೊತ್ತಿಲ್ಲದಾಗ ಏನೋ ಮಾಡ್ತಾರೆ. ಹಂಗಾಗಿ ನೀವು ಫೋನ್ ಇಸ್ಕೊಂಡು ಫೋನ್ ನಂಬರು ತಗೊಂಡು ಲೀಡ್ರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿಸ್ರಿ. ಎಲ್ಲರೂ ಈಗ ನಿಮ್ಮ ಹೊಲಕ್ಕೆ ಬಂದಿಲ್ಲ ಅಂತ ನೀವು ಬರೋದು ಬಿಡಬೇಡ್ರಿ, ಇವ್ರ ಹೊಲಕ್ಕೆ ಬಂದಿಲ್ಲ ಅಂತ ನೀವು ಹೋಗೋದು ಬಿಡಬೇಡ್ರಿ. ಈಗ ನಿಮ್ಮ ಹೊಲಕ್ಕೆ ಬಂದಾರಂದರೆ ನಾಳೆ ಅವ್ರ ಹೊಲಕ್ಕೆ ಹೋಗಲೇಬೇಕು, ಅವ್ರ ಹೊಲಕ್ಕೆ ಹೋಗೋದಿಲ್ಲ ಅಂದರೆ ನಾಳೆ ನಿಮ್ಮ ಹೊಲಕ್ಕೆ ಬರಲೇಬೇಕು. ಒಂದು ಊರಾಗೆ ಬಂದಾರಂದರೆ ಎಲ್ಲರೂ ಗುಂಪಾಗಿ ಬಂದು ಎದುರ್ಸೋಕ್ಕೆ ಪ್ರಯತ್ನ ಮಾಡಂದ್ರಿ. ನಮಗೆ ಯಾರಾದರೂ ಮಾತು ಕೇಳೋದು ಬಂದರೆ ತಾಲೂಕು ಲೆವೆಲಲ್ಲಿ ಲೀಡ್ರುಗಳು ಇರ್ತಾರೆ, ಲೀಡ್ರ್ ಕರ್ಕೊಂಡು ಅವ್ರ ಮುಖಾಂತರ ಮತ್ತು ಜಿಲ್ಲಾ ಲೀಡ್ರ್ ಇರ್ತಾರೆ, ರಾಜ್ಯ ಲೀಡ್ರ್ ಇರ್ತಾರೆ, ಅವನ್ನೆಲ್ಲ ಸೇರಿಕೊಂಡು ನಮ್ಮ ಸಂಘಟನೆ ನಮ್ಮ ಏನೇ ವಿಷಯ ಇರಲಿ ಅವೆಲ್ಲ ಒಟ್ಟು ಸಾಲವಾಗಂದರೆ ಪರಿಹಾರ ಮಾಡೋಕ್ಕೆ ನಿಮ್ಮಲ್ಲಿ ನಿಮ್ಮ ಬೆನ್ನಿಂದೆ ಅಥವಾ ನಿಮ್ಮ ಹೆಗಲಿಗೆ ಹೆಗಲ ಕೊಟ್ಟು ಅಥವಾ ನಿಮಗೆ ಕೆಲಸ ಆಗೋಕ್ಕೆ ಹೆಲ್ಪ್ ಆಗ್ಬೋದು. ಇಷ್ಟು ಹೇಳ್ತಾ ರೈತರಿಗೆ ಅಧಿಕಾರಿಗಳಿಂದ ಕಿರುಕುಳ, ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ಫಾರೆಸ್ಟ್ ಅವ್ರು ಬಂದ್ಬಿಟ್ರೆ ಅವ್ರು ಕಾಲು ಬರ್ತಿರ್ತಾರೆ ಅಂತ ಏನು ಮಾಡಿದ್ವಿ ಕಷ್ಟ ಅವ್ರಿಗೆ. ಅಷ್ಟು ದೊಡ್ಡ ಭೂಮಿ ಮಾಫಿಯಾ ಮಾಡ್ಕೊಂಡವ್ರಿಗೆ ಹೋಗಿ ಅವರು ಹಿಡಿಯೋದಿಲ್ಲ. ಏನೋ 1 ಎಕರೆ 2 ಎಕರೆಗೋಸ್ಕರ ಅವರು ದುಡ್ಕೊಂಡು ತಿನ್ನುವಂಥ ಇದಕ್ಕೆ ಬಂದು ಮಣ್ಣು ಹಾಕ್ತಾರಲ್ಲ, ಇವ್ರಿಗೇನು ಮಾನವೀಯತೆ ಇಲ್ವಾ? ಇದನ್ನು ಕೇಳಬೇಕಲ್ಲ ನಾವು. ಅದಕ್ಕೋಸ್ಕರನೇ ಒಂದು ಸಂಘ ಇರೋದು. ಈಗ ಇದೇ ಸಂಘದ ವಿಷಯವಾಗಿ ತುಂಬ ಸಂಘಗಳು ಉಟ್ಕೊಂಡಿದ್ದಾವೆ. ನಿಮಗೆ ಗೊತ್ತಿರೋ ಬಗ್ಗೆ ಅವ್ರುಗಳು ನಾವು ಸಂಘದ ಬಗ್ಗೆ ನಾವು ಕೂಡ ಹೇಳಕ್ಕೆ ಹೋಗಲ್ಲ. ರೈತರ ಪರವಾಗಿ ಇರ್ತೀವಿ ಅಂತೇಳಿ ರಾಜಕೀಯ ಅವ್ರ ಪರವಾಗಿದ್ದು ರಾಜಕೀಯ ಅವ್ರು ಬೆಳೆಸ್ಕೋಸ್ಕರ ರೈತರು ನಡುಕ ಜಗಳ ಇಡುವಂಥ ಸಂಘಗಳು ಇದೆ. ನಾನು ಯಾರಿಗೂ ಬಟ್ ಮಾಡಿ ತೋರಿಸೋದಿಲ್ಲ.
ಅವು ಏನಾಗ್ತಾರ ಮೀಡಿಯೇಟರ್ ಕೆಲಸ ಮಾಡ್ತಾರೆ. ಮೊದಲು ಮೈನ್ಸ್ ಕೆಳಗಿದ್ದವ್ರಿಗೆಲ್ಲ ನಾವು ಧೂಳದ ಪರಿಹಾರ ಕೊಡ್ತೀವಿ ಅಂತೇಳಿ ಅವ್ರದ್ದೆಲ್ಲ ಇದು ಲೀಸ್ಟ್ ಬರ್ಸ್ಕೊಂಡ್ರು. ಎಕರೆಗೆ 3,000 ರೂಪಾಯಿ ಫಿಕ್ಸ್ ಮಾಡಿದರು. 2,000 ರೂಪಾಯಿ ರೈತರು ಕೊಟ್ಟರು, 1,000 ರೂಪಾಯಿ ರೈತ ಸಂಘದ ನಿಧಿ ಅಂತ ತಗೊಂಡ್ರು. ಅವರೆಲ್ಲ ಕಾರ್ನಾಗ ಅಡ್ಡಾಡಕತ್ತಾರ. ರೈತರ ಬಾಳೆ ಏನಾಗೈತಿ ಈಗ, ಅದು ಮೈನಿಂಗ್ ಕೆಳಗೈತೆ ಅಂತೇಳಿ ಅವ್ರೇನು ಮಾಡಿದ್ರು, ಬಂದರು ಇದು ಫಾರೆಸ್ಟ್ ಒಳಗೆ ಬರ್ತದೆ ಅಂತ ಹೇಳಿದ್ರು, ಟ್ರಂಚ್ ಹೊಡೆದ್ರು, ಗಿಡಗಳು ಹಾಕ್ಬಿಟ್ಟು. ಇದೇ ರೀತಿ ನಮ್ಮ ಕಡೆಗೆ ಮೋಸ ಮಾಡಿದ್ದಾರೆ. ಇನ್ನು ನಿಮ್ಮ ಕಡೆಗಿನ್ನ ಆ ಕೆಲಸ ಮಾಡಿಲ್ಲ. ಇವಾಗ ನೆಕ್ಸ್ಟ್ ಶುರು ಮಾಡ್ತಾರೆ. ಈಗ ಫಾರೆಸ್ಟರು ಒಂದು ಕಡೆಯಿಂದ ಉತ್ತರ ಕನ್ನಡ, ನಮ್ಮ ಕರ್ನಾಟಕದಾಗ ಉತ್ತರ ಕನ್ನಡ, ನಮ್ಮ ಬಳ್ಳಾರಿ, ಈ ಕಡೆ ತುಮಕೂರದಾಗ ಶಿರಾ, ಈ ಕಡೆ ಎಲ್ಲ ಒಂದು ಕಡೆಯಿಂದ ಬರ್ತಾಯಿದ್ದಾರೆ, ಕೋಲಾರ. ಇವಾಗ ನೆಕ್ಸ್ಟ್ ನಾವು ಸುಮ್ಮನಿದ್ರೆ ಇಲ್ಲಿ ಕೂಡ ಕೆಲಸ ಮಾಡ್ತಾರೆ, ಟ್ರಂಚ್ ಹೊಡೆಯೋದು ಇದು. ಅದಕ್ಕೋಸ್ಕರ ನಾವು ಒಂದು ಸಂಘಟನಾತ್ಮಕವಾಗಿ ನಾವು ಎಲ್ಲಿ ಮಠ ಹೋರಾಟ ನಡೆಸೋದಿಲ್ವೋ ಅಲ್ಲಿ ಮಠ ನಮಗೆ ನ್ಯಾಯ ಬರೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಈ ಪ್ರತಿನಿಧಿ ಅಂತ ಏನೋ ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸಾರಿ ಬಂದು ಓಟ್ ಹಾಕ್ಸ್ಕೊಂಡು ಹೋದವರು ರೈತರ ಬಗ್ಗೆ ಮಾತಾಡೋವಂಥ ಅವರಿಗೆ ಎಲ್ಲಿಯೂ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಅವ್ರು ಏನು ಹೇಳ್ತಾರ, ನಾವು ದುಡ್ಡು ಬಿಸಾಕ್ತೀವಿ, ಅವ್ರು ಓಟ್ ಹಾಕಿರ್ತಾರ, ನಾವು ಒಂದು ಬೇಜವಾಬ್ದಾರಿತನ ಮಾತ್ರ ಇದೆ. ಅವ್ರಿಗೊಂದು ಪಟ್ಟ ಮಾಡೋಣ, ಅವ್ರಿಗೊಂದು ಏನಾದರೂ ದಾಖಲೆ ಸೃಷ್ಟಿ ಮಾಡಿಕೊಡೋಣ, ಅವ್ರಿಗೇನಾದ್ರು ಮಾಡೋಕ್ಕೆ ನೋಡ್ಕರ ಜೀವನ ಅವ್ರ ಮಕ್ಕಳಿಗೆ ಒಂದು ಒಳ್ಳೇದಾಗಲಿ ಅನ್ನೋವಂಥ ಯಾವುದೇ ಒಂದು ಅಧಿಕಾರಿಗಳಾಗಿ ನೋಡಿಲ್ಲ, ಯಾವುದೇ ಒಂದು ಜನಪ್ರತಿನಿಧಿಗಳನ್ನು ನಾವು ಈವರೆಗೂ ನೋಡಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಂಘ ಕಟ್ಟಲೇಬೇಕಾದಂಥ ಅನಿವಾರ್ಯತೆ. ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳು ಈಗ ನಿಮಗೆ ಗೊತ್ತಿದ್ದಂಗೆ ಕಂಪ್ನಿ ಕೃಷಿ ಅಂತ ಬಂದಿದೆ. ಅದು ನಿಮಗೆ ಸ್ವಲ್ಪ ಮಣ್ಣಾಗಿರ್ಬೇಕು. ಅದೇನಂತಾರ, ಬೀಜ ಅವರೇ ಕೊಡ್ತಾರ, ಗೊಬ್ಬರ ಅವರೇ ಕೊಡ್ತಾರ, ನೀವೇನು ಬೆಳೆದು ಕೊಡ್ಬೇಕು. ಅವ್ರು ಮೊದಲು ನಿಮಗೆ ರೇಟ್ ಕೊಡ್ತಾರ, ಆಮೇಲೆ ಏನು ಮಾಡಿಬಿಡ್ತಾರೆ, ನೀವೆಲ್ಲ ಬೆಳೆದಿರೋ ಬೆಳೆಗೆ ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಅಷ್ಟೇ ಕೊಡ್ಬೇಕು ನೀವು. ಮತ್ತೆ ಆ ಲೆಕ್ಕಕ್ಕೆ ನಿಮಗೆ ತಂದಿರ್ತಾರೆ. ಕಾರ್ಪೊರೇಟ್ ಕೃಷಿ ಇದೆ ಇದಕ್ಕೆ ಇದನ್ನು ಕಂಪ್ನಿ ಕೃಷಿ ಅಂತ ಹೇಳ್ತಾರೆ. ಈ ರೀತಿ ರೈತರಿಗೆ ಪ್ರತಿ ಹಂತವಾಗಿ ಮೋಸ ಮಾಡೋಕ್ಕೆ ಈಗಿನ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ತುಂಬ ಪಣ ತೊಟ್ಟು ನಿಂತಿದ್ರೋದು ನೀವೆಲ್ಲ ಕಾಣಕತ್ತೀರಿ. ಅಂಥ ದಿನಮಾನಗಳಿಗೆ ನಾವು ಅದಕ್ಕೆ ಎದುರಿಸ್ಬೇಕಾದ್ರೆ, ಉತ್ತರ ಕೊಡ್ಬೇಕಾದ್ರೆ ನಾವು ಕೂಡ ಸಂಘಟನಾತ್ಮಕವಾಗಿ ಇರಬೇಕಂತೇಳಿ ನಾವು ರೈತ ಸಂಘ ಕಟ್ಟಬೇಕು. ಈಗ ಇಲ್ಲಿ ನೀವು ಬಂದಿರುವಂಥ ಎಲ್ಲರೂ ನಿಮಗೆ ಎಷ್ಟು ತಿಳಿದಿರ್ತೋ ನಿಮಗೆ ಅಷ್ಟು ನೀವು ಬೇರೆ ರೈತರಿಗೆ ಹೇಳಿ ಅಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಅಲ್ಲಿಂದ ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿಯಲ್ಲಿ ನೀವೆಲ್ಲ ರೈತ ಸಂಘ ಕಟ್ಟರೆ ಅದಕ್ಕೊಂದು ಬಲ ಬರುತ್ತೆ. ನೀವು ಏನೇ ಆಗಲಿ ನಿಮ್ಮ ಬೇಡಿಕೆಗಳು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ನಿಮ್ಮ ಬೇಡಿಕೆಗಳು ಯಶಸ್ವಿಗೊಳಿಸ್ಕೋಬೇಕಂದ್ರೆ ರೈತರ ಸಂಘ ಕಟ್ಕೊಂಡು ಅಲ್ಲಿ ಮೆಂಬರ್ಶಿಪ್ ಮಾಡಿ ಅದಕ್ಕೆ ಒಂದು ಬೆಲೆ ಇರ್ತದೆ. ಯಾಕಂದರೆ 4 ಜನ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದೇ ಒಂದು 100 ಜನ 200 ಜನ ಹೋದರೆ ಅದಕ್ಕೆ ಬೆಲೆ ಇರುತ್ತೆ. ಅದಕ್ಕೋಸ್ಕರ ನಾವು ಸಂಘ ಕಟ್ಟುವಂಥ ಅನಿವಾರ್ಯ ಇಲ್ಲಿಗೆ ಸೃಷ್ಟಿಯಾಗಿದೆ. ಇಷ್ಟೊತ್ತು ನಮಗೆ ಮಾತಾಡೋಕ್ಕೆ ಕೊಟ್ಟಿರೋಂಥ ಎಲ್ಲರಿಗೂ ನಾನು ವ್ಯವಸಾಯ ಅಂದರೆ ನೀನು ಸಾಯ, ನಿಮ್ಮ ಮಕ್ಕಳು ಸಾಯ, ನಿಮ್ಮ ಮನೆ ಹೆಣ್ಮಕ್ಳು ಸಾಯ ಅಂತ ನಾನು ಸಾಯ, ಎಲ್ಲರೂ ಸಾಯ, ಎಲ್ಲರೂ ಸಾಯ್ಬೇಕಂತ. ವ್ಯವಸಾಯ ಅಂದರೆ ನೀನು ಸಾಯ. ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಏನು ಹೇಳ್ತಾರೆ, ಈ ದೇಶದ ರೈತರು ಬೆನ್ನೆಲುಬು. ಇವತ್ತು ಕೃಷಿ ಇಲಾಖೆ ನಮ್ಮೂರಾಗ ಕೂಡ್ಲಿಗೆ ಕೃಷಿ ಇಲಾಖೆ ನೋಡಿದಲ್ಲ, ಕೃಷಿ ಇಲಾಖೆ ನೋಡಿದಲ್ಲ. ಆ ಕೃಷಿ ಇಲಾಖೆಗೆ ಎಲ್ಲ ಸೌಲಭ್ಯಗಳು ಬರ್ತವೆ. ಆದರೂ ಕೂಡ ನಮ್ಮ ರೈತರು ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಯಾಕೆ ವಂಚಿತರಾಗ್ತಾರೆ? ಅವರಿಗೆ ಮಾಹಿತಿ ಕೊರತೆ ಇರೋದ್ರಿಂದ. ಅದಕ್ಕಾಗಿ ನಾವು ಈ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಸ್ಥಾಪನೆ ಆಗತ್ತೆ. 11ನೇ ತಾರೀಕು 4ನೇ. ಈ ಸ್ಥಾಪನೆ ಆಗಿ ಸುಮ್ಮನೆ ಬಿಡೋದಲ್ಲ, ಇಡೀ ಕೂಡ್ಲಿಗಿ ತಾಲೂಕು ಹಳ್ಳಿಗಳಲ್ಲಿ ಈ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ಹುಟ್ಟಿ ಹಾಕಬೇಕಾಗಿದೆ. ಇವತ್ತಿನಿಂದ ಚಾಲು ಮಾಡಬೇಕಾಗಿದೆ. ಅದು ನಿಮ್ದೆಲ್ಲ ಸಹಕಾರ ಬೇಕು. ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ದೆಲ್ಲ ಹಳ್ಳಿಗೆ ಸಹಕಾರ ಬೇಕು. ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘ ಅಂದರೆ ಇಡೀ ಕರ್ನಾಟಕ ಕೂಡ ತಿರುಗಿ ಹೊಡೋದು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಆ ರೀತಿ ಸಂಘಟನೆ ಬಲಪಡಿಸಬೇಕಾಗಿದೆ. ಇವತ್ತು ನಮ್ದೆಲ್ಲ ಲೀಡರ್ಗಳು ಬಂದರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ವಕೀಲರಾಗಿರ್ಬೋದು ಎಲ್ಲರೂ ಹೇಳ್ತಾರೆ. ಈಗ ನಮ್ಮ
ವಕೀಲರವರ ಬಗ್ಗೆ ಮಾತಾಡ್ತಾರೆ ಬರೀ ಮಾತಾಡ್ತಾರೆ. ನಮ್ಮ